ಗೋಕುಲದ ಮನೆಗಳಲ್ಲಿ ಬೆಣ್ಣೆ ತುಂಬಾ ಇಷ್ಟದ ಆಹಾರ. ಯಶೋಧ ತಾಯಿ ಪ್ರತಿದಿನ ಬೆಣ್ಣೆ ಮಾಡಿ ಮಡಕೆಯಲ್ಲಿ ಹಾಕಿ ಇಡುತ್ತಿದ್ದರು. ಆದರೆ ಚಿಕ್ಕ ಗೋಪಾಲನಿಗೆ ಆ ಬೆಣ್ಣೆ ತಾಳಲಾರದಷ್ಟು ಪ್ರೀತಿ. ಅವನ ಕಣ್ಣುಗಳು ಯಾವಾಗಲೂ ಬೆಣ್ಣೆ ಮಡಕೆಯ ಮೇಲೆ ಇರುತ್ತಿದ್ದವು. ಒಂದು ದಿನ ಗೋಪಾಲನು ತನ್ನ ಗೆಳೆಯರಾದ ಸುಧಾಮ ಮತ್ತು ಮಾಧವ್ ಜೊತೆ ಸೇರಿ ಬೆಣ್ಣೆ ಕದಿಯಲು ಯೋಜನೆ ಮಾಡಿದ. ಅವರು ನಿಧಾನವಾಗಿ ಅಡುಗೆ ಮನೆಗೆ ನುಸುಳಿ ಎತ್ತರದಲ್ಲಿಟ್ಟಿದ್ದ ಬೆಣ್ಣೆ ಮಡಕೆಯ ಬಳಿ ಬಂದರು. ಗೋಪಾಲನು ಮಡಕೆಗೆ ಕೈ ಹಾಕಿ ಮೃದುವಾದ ಬೆಣ್ಣೆಯನ್ನು ಮುಟ್ಟಿದ. ಅವನ ಮುಖದಲ್ಲಿ ಸಂತೋಷದ ನಗು ಮೂಡಿತು. ಯಮ್ಮಿ ಎಂದು ಹೇಳುತ್ತಾ ಅವರು ಬೆಣ್ಣೆಯನ್ನು ಹಂಚಿಕೊಂಡು ತಿಂದರು. ಅವರ ಮುಖದಲ್ಲಿ ಬೆಣ್ಣೆಯ ಕಲೆಗಳು ಅಂಟಿಕೊಂಡಿದ್ದವು. ಸ್ವಲ್ಪ ಸಮಯದ ನಂತರ ಯಶೋಧ ತಾಯಿ ಬೆಣ್ಣೆ ತೆಗೆದುಕೊಳ್ಳಲು ಬಂದಾಗ ಮಡಕೆ ಖಾಲಿಯಾಗಿರುವುದನ್ನು ನೋಡಿ ಆಶ್ಚರ್ಯಪಟ್ಟರು. ಅವರು ಕೋಪದಿಂದ ಗೋಪಾಲನನ್ನು ಹಿಡಿದುಕೊಂಡರು. ಗೋಪಾಲ, ನೀನು ಮತ್ತೆ ಬೆಣ್ಣೆ ಕದ್ದೆಯಾ ಎಂದು ಕೇಳಿದರು. ಗೋಪಾಲನು ತನ್ನ ದೊಡ್ಡ ಕಣ್ಣುಗಳನ್ನು ಮಿಟುಕಿಸಿ ಮುಗ್ಧವಾಗಿ ನಗುತ್ತಾ, ತಾಯಿ, ನಾನಲ್ಲ, ಹಕ್ಕಿಗಳು ಬಂದು ತಿಂದವು ಎಂದು ಉತ್ತರಿಸಿದ. ಯಶೋಧ ತಾಯಿ ಅವನ ಉತ್ತರ ಕೇಳಿ ನಕ್ಕರು. ಗೋಪಾಲನ ತುಂಟತನವನ್ನು ಅವರು ಪ್ರೀತಿಸುತ್ತಿದ್ದರು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.